ಬಹಳ ಜನ ಇದು ಸೌಜನ್ಯ ಕೇಸ್ ದುಡ್ಡಲ್ಲಿ ಅಂತ ಅಪವಾದ ಹೊರಿಸ್ತಾರಲ್ಲ, ಅದಕ್ಕೊಂದು ಕ್ಲಾರಿಟಿ ಕೊಡಿ ಅಂತ ಅಷ್ಟೇ ಕೇಳ್ತಾರೆ. ಅದಕ್ಕೆ ಕ್ಲಾರಿಟಿ ಕೊಡ್ಬೇಕಾದ್ರೆ ಅಣ್ಣಪ್ಪ ಮಂಜುನಾಥ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಅಲ್ಲಿ ರಕ್ತೇಶ್ವರಿ ದೇವಸ್ಥಾನನೂ ಕೂಡ ಇದೆ ಅಲ್ಲ? ಹೌದು, ನಾನು ನೋಡಿ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ರಕ್ತೇಶ್ವರಿ ದೇವಸ್ಥಾನದ್ದು 2010ರಲ್ಲಿ ಪ್ರತಿಷ್ಠೆ ಆಗಿರು ಮಿಷನ್ ಅಲ್ಲ ಸರ್ ನೀವು? ಇದು ಮಿಷನ್. ಅದು ಈ ಕಡೆದೊಂದು ಮಿಷನ್, ಆ ಕಡೆದೊಂದು ಮಿಷನ್. ಆ ಕಡೆದ್ದು ತೆಳು ಮಾಡುವಂತದ್ದು, ಈ ಕಡೆದು ಅದಕ್ಕೆ ಹಚ್ಚಿ ಹಾಕಿ ಒಣಗಲಿಕ್ಕೆ ಪೂರಕವಾಗುವಂತ ಗಿಡಗಳಿರ್ತದೆ. ಅದೇ ಲೆಕ್ಕ ಒಣಗ್ಬೇಕಲ್ಲ ಸೀಟ್. ಹಾ, ಅದ್ರಲ್ಲೂ ಲೆಕ್ಕಾಚಾರ ಇದೆ. ಒಟ್ಟಾರೆ ಆಗುದಿಲ್ಲ. ನಾವು ಒಟ್ಟಾರೆ ಈಗ 2 ಮಿಷಿನ್ ಯಾಕೆ ಇಟ್ಟಿದ್ದಾರೆ ಅಂತ ಕೇಳ್ಬೋದು ನೀವು. ಅದ್ರಲ್ಲಿ ಒಂದರಲ್ಲಿ ಅಚ್ಚಿ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಅದ್ರಲ್ಲಿ ಒಂದರಲ್ಲಿ ಅಚ್ಚಿ ಇದೆ. ಅದು ಅಚ್ಚಿ ಯಾಕೆ ಇರ್ತದೆ ಅಂತ ಹೇಳಿದ್ರೆ ಕ್ರಾಸ್ ಮತ್ತು ಈಗ 2 ಇದಿರ್ತದೆ. ಅದು ಒಣಗುವಾಗ ಕ್ಲಿಯರ್ ಆಗಿ ಒಣಗಲಿ ಅಂತ ಹೇಳಿ. ನೋಡ್ದೆ ಕ್ಯಾಮ್ರಾ ತಗೊಂಡು ಹೋಗ್ತೀಯ ನೋಡು, ಹಂಗೆ ಇಲ್ಲೇ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಪ್ಲೈನ್ ಇರುವಂತದ್ದು, ಅದು ಬರೀ ಸೀಟ್ ಅನ್ನು ತೆಳು ಮಾಡುವಂತದ್ದು. ಇನ್ನೊಂದು ಅದಕ್ಕೆ ಹಚ್ಚಿ ಕೊಟ್ಟು ಒಣಗುವಾಗ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇದು ಬರದಾಗೆ. ಈಗ ನಾವು ದೋಸೆ ಒಯ್ಬೇಕಾದ್ರೆ ಯಾವ ರೀತಿ ಅದನ್ನು ಕ್ಲೀನ್ ಆಗಿ ಒಂದೇ ಲೆವೆಲ್ ಮಾಡ್ತೇವಲ್ಲ, ಅದು ಇದ್ರಲ್ಲಿ ಆಗ್ತದೆ ನೋಡಿ. ಈ ಅಚ್ಚಿ ಉಂಟಲ್ಲ, ಅಂದ್ರೆ ದಪ್ಪ ಇದ್ರೂ ಕೂಡ ಈ ಲೈನ್ ಹೋಗ್ತದಲ್ಲ, ಅದು ಆದಷ್ಟು ಒಂದೇ ಲೆಕ್ಕ ಒಣಗ್ಲಿಕ್ಕೆ ಪೂರಕ ಆಗ್ತದೆ. ಇದ್ರಲ್ಲಿ ದಪ್ಪ ಇದ್ದದನ್ನು ತೆಳು ಮಾಡೋದು ಫಸ್ಟಿಗೆ ಅದಕ್ಕೆ ಕೊಡೋದು. ಎಲ್ಲ ಆದ್ಮೇಲೆ ಅದ್ರಲ್ಲಿ 1-2 ಸಲ ಬಿಟ್ಟ ಮೇಲೆ ಇದ್ರಲ್ಲಿ ಬಿಡೋದು. ಇದೆಲ್ಲ ಮೆಷಿನ್ ಕೆಲಸನ ಕೈ ಕೆಲಸನ ಸರ್? ಇದೆಲ್ಲ ಮಿಷಿನ್ ಫಿಟ್ ಮಾಡ್ಬೋದು. ಇದಕ್ಕೆ ಮಿಷಿನ್ ಫಿಟ್ ಸದ್ಯ ನೀವು ಕೈಯಲ್ಲೇ ಈ ತರ ಮಾಡಿ? ಕೈಯಲ್ಲೇ. ಬಟ್ ಎಷ್ಟು ಕೆಲಸಗಾರ ಇದಾರೆ ಸರ್? ಎಲ್ಲ ಹೊರಗಿಂದ ಬರ್ತಾರ? ಮಾಮೂಲಿ ಇದ್ರ ಕೆಲಸ ಬೇರೆ. ತೋಟದ್ದು ಜಾಸ್ತಿ ನಾವೇ ಮಾಡ್ತೇವೆ, ಮ್ಯಾನುವಲ್ ಆಗಿ ನಾವೇ ಮಾಡ್ತೇವೆ. ವರ್ಷಕ್ಕೆ ಒಂದ್ಸಲ ಬೇರೆ ಕಡೆಯಿಂದ ಒಂದು 10 ದಿವಸಕ್ಕೆ 15 ದಿವಸಕ್ಕೆ ಒಂದು 20-25 ಆಳನ್ನು ಕರೆಸಿ ಒಂದೇ ಸಲ ಮಾಡಿಬಿಡ್ತೇವೆ. ನೀವು ಸೌಜನ್ಯ ಹೋರಾಟದಲ್ಲೇ ಸ್ವಲ್ಪ ಹೊರಗೆ ಆಕ್ಟಿವ್ ಆಗಿರೋದು ಅನ್ಕೊಳ್ತೀನಿ. ಬಿಟ್ರೆ ಇದು ಸ್ವಲ್ಪ ನಿಮ್ಮ ಈ ಧರ್ಮಗಳ ವಿಚಾರವಾಗಿ ಒಂದ್ ಸ್ವಲ್ಪ ಹೋರಾಟಗಳು ಬಿಟ್ರೆ ಪ್ರತಿದಿನ ನೀವು ಕೃಷಿಲೇ ತೊಡಗಿಸ್ಕೊಂಡು? ಇಲ್ಲ, ನಾನು 2000 ಇಸ್ವಿಗೆ ಆಗ್ಲಿ ನಾನು ಹೊರಗಡೆ ಹೋಗಿ ಸಂಘಟನೆಯಲ್ಲಿ ಕೆಲಸ ಮಾಡಿ ನಿಲ್ಲಿಸ್ಬಿಟ್ಟಿದ್ದೇನೆ. ಏನಿದ್ರು ನಮ್ದು ರಾಷ್ಟ್ರೀಯ ಜಾಗರಣ ವೇದಿಕೆ, ನಮ್ಮ ಏನು ಟೀಮ್ ಇದೆ, ಸನಾತನ ಹಿಂದೂ ಧರ್ಮಕ್ಕೆ ಎಲ್ಲಿ ಅನ್ಯಾಯ ಆಗ್ತದೆ, ನಮ್ಗೆ ಸಮಾಜಕ್ಕೆ ನಾವು ದುಡಿದು ತಿನ್ನೋದ್ರಲ್ಲಿ ಒಂದು 10 ರೂಪಾಯಿಯಲ್ಲಿ ಒಂದು 10 ಪೈಸೆ ಆದ್ರೂ ಸಮಾಜಕ್ಕೆ ಹೇಗೆ ಹೋಗ್ಬೋದು, ಆ ದೃಷ್ಟಿಯಿಂದ ಕೆಲಸ ಮಾಡ್ತೇವೆ. ಬಿಟ್ರೆ ಮತ್ತೆ ಹೊರಗಡೆ ಹೋಗಿ ಮೈ ಮೇಲೆ ಹೇಳ್ಕೊಂಡು ನಾನು ದೊಡ್ಡ ಜನ ಅಂತ ಹೇಳಿ 5,000 ಕೊಡುದು, ಎಲ್ಲ ವೇದಿಕೆಯಲ್ಲಿ ಕರೀರಿ, ನನ್ನನ್ನು ಒಂದು ಸನ್ಮಾನ ಮಾಡಿ, ಒಂದು ಹೂಗುಚ್ಚ ಕೊಡಿ, ನನಗೆ ಹಾರ ಹಾಕಿ, ಇದನ್ನ ಮಾಡೋದೇ ಇಲ್ಲ. ನಾನು ಜಾಸ್ತಿ ಅಂತ ಹೇಳಿದ್ರೆ ನನ್ನ ಮನೆಗೆ ಬಂದವ್ರಿಗೂ ಕೂಡ ನಾವು ಡೊನೇಷನ್ ಕೊಡೋದಿಲ್ಲ. ನಾನು ಕೊಡುವಷ್ಟು ನಮ್ಮ ಹತ್ರ ಇಲ್ಲ. ನಮ್ದೇ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಡೊನೇಷನ್ ಕೊಟ್ಟ ತಕ್ಷಣ ಜನ ಆಗುದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಕಾರ್ಯಕ್ರಮ ಕರೀರಿ, ಫಂಡ್ ರೈಸಿಂಗ್ ಮಾಡೋದು, ಅದರಲ್ಲೇ ಕಾರ್ಯಕ್ರಮ ಕರೀರಿ ಅಂತ ಹೇಳುದು. ನಾನು 10,000 ಕೊಡ್ತೇನೆ. ಮೊನ್ನೆ ಅವನೊಬ್ಬ ಯಾರು RTI ಅಲ್ಲಿ ಒಬ್ಬ ಮಾತಾಡ್ತಿದ್ದಲ್ಲ, ಯಾರು ಅವನ ಬಗ್ಗೆ ಇಷ್ಟ ತನಕ ಮಾತಾಡ್ಲಿಲ್ಲ ನಾನು, ಸಾಯಿಲ್ ಅಂತ ಹೇಳಿ, ಯಾರು ನಮ್ಮ ಜಾತಿಯವನೇ. ನನ್ಗೆಲ್ಲ ಸೌಜನ್ಯ ಹೋರಾಟದಲ್ಲಿ ನಮ್ಮ ಜಾತಿಯವರನ್ನೇ ಬ್ರೀಡ್ ಮಾಡಿ ಬಿಟ್ಟಿದ್ದಾರೆ, ಹೈಬ್ರಿಡ್ಗಳು. ಜಾತಿಗಳ ಟೀಮ್ ಇದೆಲ್ಲ, ಇಂಥವ್ರನ್ನೇ ಅದಕ್ಕೆ ಒಂದು ಹೇಳು ಅಂತ ಹೇಳಿ ಖುಷಿ ಆಗುದು ನನಗೆ. ಜಯಪ್ರಕಾಶ್ ಶೆಟ್ಟಿ ಅಂತ ಹೇಳಿ RTI ಅಲ್ಲಿ ನೋಡಿ, ಅವ್ರ ಮನೆಯಲ್ಲಿ ಉಪ್ಪಾಲದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಹುಡುಗರು ಫೋನ್ ಮಾಡಿದ್ರು, ಅವನು ಪಾಪಿಷ್ಟ ಒಳ್ಳೆಯವನಿದ್ದ ಮಾರೆ, ಅವನಿಗೆ ಏನು ಹಿಡಿದಿದ್ರು ರೋಗ ಅಂತ ಗೊತ್ತಾಗೋದಿಲ್ಲ. ಮೊನ್ನೆ ನಮ್ಮವ್ರಿಗೆ ಬಂದಿದ್ದ, ಒಂದು 10,000 ರೂಪಾಯಿ ಕೊಟ್ಟಿದ್ದಾನೆ ಡೊನೇಷನ್ ಕೊಟ್ಟು ನನ್ನನ್ನೊಂದು ಸನ್ಮಾನ ಮಾಡಿ ಅಂತ ಹೇಳಿ. ಇಂಥ ಮೂರ್ಖರು ಕೂಡ ಇರ್ತಾರೆ. ಅವರೇ 10,000 ಕೊಟ್ಟು ಸನ್ಮಾನ ಮಾಡಿಸ್ಕೊಳ್ಳೋದು. ಹೌದು, ಅದು ಸ್ಯಾಟಲೈಟ್ ಚಾನಲ್ ಅಲ್ವಾ, ಹಾಗಾಗಿ ಅವರು ನಾನು ಒಳ್ಳೆ ವ್ಯಕ್ತಿತ್ವ ಇರುವವರು ಅಂತ ವಾಯ್ಸ್ ಎಲ್ಲ ನೋಡುವಾಗ ಬಹಳ ಖುಷಿ ಖಂಡಿತ ಅವ್ರದ್ದು ನೋಡುವಾಗ. RTI ಅಲ್ಲಿ ಒಂದು ಒಳ್ಳೆ ಯಾರಂತ ಅರ್ನಾಬ್ ಗೋಸ್ವಾಮಿ ಅವರ ಟಿವಿ ಅಂತ ಹೇಳಿದ ತಕ್ಷಣ ಭಯಂಕರ ಇರಬಹುದು ಅಂತ ಹೇಳಿ. ಪಾಲಿಟಿಕ್ಸ್ ಅಬ್ಸರ್ವ್ ಮಾಡ್ತಿರ್ತೀರಾ ಸರ್ ನೀವು? ಕೇಂದ್ರ ಮಟ್ಟದಲ್ಲಿ ಆಗಿರ್ಬೋದು, ಕರ್ನಾಟಕ ಪಾಲಿಟಿಕ್ಸ್ ಆಗಿರ್ಬೋದು? ಇಲ್ಲ, ಇಂಟ್ರೆಸ್ಟ್ ಇಲ್ಲ ಪಾಲಿಟಿಕ್ಸ್, ಬಿಟ್ಬಿಟ್ಟಿದೆ. ಅಟ್ಲೀಸ್ಟ್ ಇವನ್ ಮೋದಿ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ಕೆಲವೊಂದು ವಿಷಯಗಳ ಬಗ್ಗೆ ಯಾರಿಲ್ಲ ಸರ್, ಯಾರಿಲ್ಲ. ಮೋದಿದ್ದು ಕೂಡ ಆರ್ಟಿಕಲ್ 371 ಅಲ್ಲ, ನಾವು ಅದನ್ನು ಹಿಂದೆಲ್ಲ ಮಾತಾಡ್ತಿದ್ವಿ. ನಾನೀಗ ಹೋಗುದಿಲ್ಲ ಅದಕ್ಕೆ. ಏನು ಮಾಡಿದ್ರೆ
ನಮ್ಮ ಕಾಲ ಬುಡವೇ ಸರಿ ಇಲ್ಲ ಸ್ವಾಮಿ. ನಾವು ಅಲ್ಲಿ ಏನಾಗ್ತದೆ ನೋಡುದು ಎಂಥದ್ದು. ನಾವು ಅಮೆರಿಕದ್ದು ಸುದ್ದಿ ಮಾತಾಡೋದು, ನಮ್ಮಲ್ಲಿ ಏನಾಗ್ತಿದೆ. ನನಗೆ ಬೇಕಾಗಿರೋದು ನನ್ನ ಬೆಳ್ತಂಗಡಿಯಲ್ಲಿ ಏನಾಗ್ತಿದೆ. ಇಲ್ಲೇ ನಾವು ಕೂತ್ಕೊಂಡು ನಿದ್ದೆ ಮಾಡುವವರು ಈ ದೇಶದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಆಗ್ತದ? ಅಯ್ಯೋ ಇದೇ ಇಲ್ಲ, ಇಲ್ಲೇ ಕಾಲಬುಡದಲ್ಲಿ ಇಲ್ಲ ಅಂತ. ಇನ್ನು ದೇಶ ಅಂತೆ. ದೇಶ ಯಾಕೆ ನಮ್ಗೆ? ದೇಶಕ್ಕೆ ಸ್ವತಂತ್ರ ಕೊಟ್ಟು ಹೋಗಿದಾರಲ್ಲ, ಅವ್ರನ್ನ ನೆನೆಸುವಂತ ಕೆಲಸ ಆಗ್ತಾ ಇದೆ ಇಲ್ಲಿ. ಅವರನ್ನು, ಅವರ ಹೆಸರುಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಆಗ್ತಾ ಇರೋದಲ್ಲ. ಒಬ್ಬನಾದ್ರೂ ಮಗ ಒಬ್ಬ ನ್ಯಾಯ ಕೊಡ್ಲಿಕ್ಕೆ ಏನಾದ್ರು ಮುಂದೆ ಬರ್ತಾ ಇದ್ದಾನ? ಇಂಥ ಪಾಪಿಗಳನ್ನ ನೀಡ್ಕೊಂಡು ನಾವು ರಾಜ್ಯಕ್ಕೆ ಮಾಡಿದ್ರೆ ಆ ಅಣ್ಣಪ್ಪನ ಮಂಜುನಾಥನ ಶಾಪ. ಅದಕ್ಕೋಸ್ಕರ ನಾವು ಮೋದಿ ಇರ್ಲಿ, ಇನ್ನು ಕಾಂಗ್ರೆಸ್ನವನ್ನ ಎಲ್ಲ ಪಾರ್ಟಿಗಳು ಒಂದೇ, ಎಲ್ಲ ಕಚಡಗಳು, ಸ್ವಾರ್ಥ ಸಾಧಕರು, ಧರ್ಮಕ್ಕೋಸ್ಕರ ಈ ದೇಶ ಉಳಿವೆ. ನಾವು ಹೇಳ್ತೇವೆ ಈಗ ಎಲ್ಲ ಪಾರ್ಟಿಗಳು ಯೋಚನೆ ಮಾಡಲಿ. ನಾವು ಇದನ್ನು ಲೆಕ್ಕ ಹಾಕೋದಲ್ಲ. ಭಾರತೀಯರಂತ ಹೇಳಿ ನಮಗೆ ಹಿಂದೂಗಳಿಗೆ ಬದುಕಲಿಕ್ಕೆ ಇರುವಂಥ ಒಂದು ದೇಶ ಇದು. ಇದನ್ನು ಕೂಡ ಬುದ್ಧಾಯಿಸಮ್ ಅಂತೆ, ಜೈನಿಸಮ್ ಅಂತೆ, ಮುಸ್ಲಿಮ್ಸ್ ಅಂತೆ, ಕ್ರೈಸ್ತರ ಎಲ್ಲ ಒಡೆದು ತುಂಡು ಮಾಡಿ ಆಗಿದೆ. ಇನ್ನು ಇದ್ದದ್ದನ್ನು ಸ್ವಲ್ಪ ಒಂದು ಬಹುಸಂಖ್ಯಾತರಾಗಿ ಇದ್ದದ್ದನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮಲ್ಲಿ ಆಗೋದಿಲ್ವಾ? ಈ ಯೋಗ್ಯತೆ ನಮಗೆ ಕೊಟ್ಟಿಲ್ವಾ ದೇವರು? ಯೋಗ್ಯತೆ ಇಲ್ವಾ? ಅದಕ್ಕೆ ಇಂಥ ಕಳ್ಳರು ಕಾಕರ ಕೈಕಾಲಿಗೆ ಬಿದ್ದು ನಾವು ರಾಜ್ಯಕ್ಕೆ ಮಾಡ್ಕೊಂಡು ಬದುಕಬೇಕಾ? ಯಾರಾದ್ರೂ ಒಬ್ರು ಪೊಲಿಟಿಕಲ್ ಲೀಡರ್, ತುಂಬಾ ದೊಡ್ಡ ಮಟ್ಟದ ಪೊಲಿಟಿಕಲ್ ಲೀಡರ್ ಸೌಜನ್ಯ ಕೇಸ್ ಬಗ್ಗೆ ಪರವಾಗಿ ನಿಂತಿದ್ದಿದೆಯಾ ಸರ್? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಅಥವಾ ಏನಾದ್ರು ಪರ್ಸನಲಿ ಆ ಥರದ ಇಂಟ್ರೆಸ್ಟ್ ತೋರಿಸಿದ ಲೀಡರ್ ಇದ್ದಾರೆ? ಸಾಮಾನ್ಯ ಕಾರ್ಯಕರ್ತರು, ಒಬ್ಬನೇ ಒಬ್ಬ ನರಸತ್ತ ಲೀಡರ್ ಇಲ್ಲ. ನೀವು ಮಾಧ್ಯಮದವರು ಎಲ್ಲಾದ್ರೂ ಒಬ್ಬನನ್ನು ತೋರಿಸಿ. ನನಗೆ ಬಹಳ ಬೇಜಾರು. ನಾನು ಇದು ಯಾಕೆ ನಾವು ಮಾತಾಡ್ತೇವೆ, ಈ ಮೀಡಿಯಾದಲ್ಲಿ ಮಾತಾಡ್ತೇವೆ ಯಾಕಂತ ಗೊತ್ತಾಗೋದಿಲ್ಲ ನನಗೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮನೆಗಳ ಬಗ್ಗೆ ಸರ್, ಇದು ಆಕ್ಚುಲಿ ಬಹಳ ಜನ ನಿಮ್ಮ ಸ್ವಂತ ಮನೆ ಹೌದು, ಅದ್ರ ಜೊತೆಗೆ ಅಣ್ಣಪ್ಪ ಸ್ವಾಮಿ, ರಕ್ತೇಶ್ವರಿ ಟೆಂಪಲ್ ಬೀಡಿನ ಮನೆ ಅಂತ ಹೇಳಿದ್ರೆ, ಬೀಡಿನ ಮನೆ ಅದು. ಬೀಡಿನ ಮನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ತೊಟ್ಟಿ ಮನೆ ಅಂತ ಹೇಳ್ತಾರೆ, ಪಾಟೀಲ್ರ ಮನೆ ಅಂತ ಹೇಳ್ತಾರೆ. ಇಂದಿನ ಕಾಲದಲ್ಲಿ ನಡ್ಕೊಂಡು ಬಂದಂಥದ್ದು ಅದು ಏನು ನಾವು ಹೊಸದಾಗಿ ಮಾಡುವಂತದ್ದಲ್ಲ. ನನ್ನ ಹಿಂದೆ ಇದ್ದ ಮನೆ ಕೂಡ ಈ ಮರದ ಕಂಬಗಳನ್ನೆಲ್ಲ ಹಾಕಿ ಇದ್ದಂತೆ ಮರ ಇದ್ದದ್ದು, ಕಂಬಗಳೇ ಮನೆನೇ ಇದ್ದದ್ದು. ಅದು ಆವಾಗ ನಮ್ಗೆ ತಿಳುವಳಿಕೆ ಇಲ್ಲ. ಅದನ್ನು ನಮ್ಮ ತಂದೆಯ ಕಾಲದಲ್ಲಿ ಮಾಡಿಸಿದಂತ ಮನೆಗಳು ಅಷ್ಟು ದೊಡ್ಡದಾಗಿ ಮಾಡುವಂತ ಒಂದು ವ್ಯವಸ್ಥೆ ಇರಲಿಲ್ಲ. ಮತ್ತೆ ಈ ಮಣ್ಣಿನಲ್ಲಿ ಯಾವ ಯಾವ ಶಕ್ತಿಗಳು ಆಗ ಇದ್ದವೆ ಅಂತ ಹೇಳಿ ಅದನ್ನು ತಿಳ್ಕೊಳ್ಳುವಷ್ಟು ಜ್ಞಾನ ನಮ್ಮ ಹಿರಿಯರಿಗೆ ಇರಲಿಲ್ಲ. ನನ್ನ ತಂದೆ ದೇವರಿಗೆ ಕೈ ಮುಗಿದೆ ಹೇಗೆ ಅಂತ ಹೇಳಿದ್ರೆ, ದೈವದವರಿಗೆ ಕೈ ಹೇಗೆ ಮುಗಿತಿದ್ದು ಅಂತ ಹೇಳಿದ್ರೆ, ಅಲ್ಲಿ ದೈವ ದೇವರಿಗೆಲ್ಲ ಬಡಿಸಿದ ಮೇಲೆ ಯಾರಾದ್ರೂ ಕೈಯಲ್ಲಿ ಹೂವ ಇಲ್ಲಾದ್ರೆ ಅಕ್ಕಿ ಏನಾದ್ರು ಕೊಡ್ತಾರೆ, ಇಲ್ಲಾದ್ರೆ ಹಿಂಗಾರ, ಅಡಿಕೆದ್ದು ಹಿಂಗಾರ ಎಲ್ಲ ಕೊಡ್ತಾರೆ. ಇವ್ರು ಹಾಗೆಲ್ಲ ಪಕ್ಕದಲ್ಲಿ ಎಲ್ಲಾದ್ರೂ ಗಿಡ ಇದ್ರೆ ಅದನ್ನ ರಪ್ಪ ತೆಗೊಳ್ಳೋದು, ಅದರ ಎಲ್ಲ ಕೊಡೋದು ಬಿಸಾಡಿ ಅಂತ ಹೇಳುದು, ಕೈ ಮುಗಿದ್ದು ದೇವರಿಗೆ. ಅಷ್ಟು ಅಂದ್ರೆ ಅವ್ರು ಅಷ್ಟು ಸರಳವಾಗಿ ದೇವರನ್ನು ನಂಬಿದಂತವ್ರು. ಅವ್ರು ಅದನ್ನು ವಿಜೃಂಭಣೆ ಮಾಡ್ಲಿಕ್ಕೆ ಹೋಗಿಲ್ಲ, ಇಲ್ಲಿ ಕೂಡ ವಿಜೃಂಭಣೆ ಮಾಡಿ ಹೋಗ್ಲಿಕ್ಕಿಲ್ಲ. ನನಗೆ ಯಾವಾಗ ನಾನು ಸೌಜನ್ಯಳ ಹೋರಾಟ ಅಂತ ಹೇಳಿ ಅಲ್ಲ, ಹಿಂದೂ ಸಂಘಟನೆಯಲ್ಲಿ ಯಾವಾಗ ಹೋರಾಟ ಮಾಡುವಾಗ ನನ್ನ ಆ ಮನೆಯಲ್ಲಿ ನಾವು ಇದ್ದದ್ದು. ಇಲ್ಲಿಗೆ ಯಾಕೆ ಬರ್ತಿದ್ದೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತಿಗೆ ಪೊಲೀಸ್ನವ್ರು ಮನೆಗೆ ಬರ್ತಿದ್ರು. ಅದಕ್ಕೆ ಇಲ್ಲಿ ಬಂದು ಮಲಗುದು. ಈ ಜಾಗಕ್ಕೆ ದಾರಿಯೂ ಇಲ್ಲ, ಈ ತಿಮರಡಿ ಅನ್ನುವಂತ ಈ ಜಾಗಕ್ಕೆ ದಾರಿಯೂ ಇಲ್ಲ, ಯಾವುದೇ ಇಲ್ಲ. ಹೌದು, ಈಗಲೂ ಸಹಿತ ಒಂದು ಕಾಲ್ ದಾರಿ, ಬಟ್ ಈಗಂತೂ ಇಲ್ಲಪ್ಪ. ಇದು 100% ನಮ್ಗೆ ಈಗ ಇಷ್ಟು ದಾರಿ ಸಾಕು ನಮ್ಗೆ. ಇಂದಿನ ಕಾಲದಲ್ಲಿ ಗುಡ್ಡ ಬೆಟ್ಟದ ಇಲ್ಲೆಲ್ಲ ಇಲ್ಲಿ ನಿಂತ್ಕೊಳ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಹಗಲಲ್ಲಿ, ರಾತ್ರಿ ಬಿಡಿ ಸುತ್ತಮುತ್ತ ಮನೆಗಳೇ ಇಲ್ವಲ್ಲ, ಅಂತ ಕಾಡು ಇದು. ಇದು ಆಗ ನಾವು ತಪ್ಪಿಸ್ಕೊಳ್ಲಿಕ್ಕೆ ಅಂತ ಇಲ್ಲಿ ಬರ್ತಾ ಇದ್ದದ್ದು. ಎಲ್ಲಾದ್ರೂ ಹಿಂದೂ ಮುಸ್ಲಿಂ ಗಲಾಟೆ ಆಗುದ, ದನ ಹಿಡಿಯುದ, ಮತಾಂತರದ ಕೇಸ ಅದು ಇದು ಮಾಡುದು, ಪೊಲೀಸ್ನವ್ರು ಹುಡ್ಕೊಂಡು ಬರುದು. ಅವನೇ ಎಲ್ಲಿದ್ದಾನೆ, ಅವನಿಲ್ಲ ಅಂತ ಹೇಳಿ. ಇಲ್ಲಿ ಜಾಗ ಹಾಗೆಲ್ಲ ಫೋನ್ಗಿನ್ ಕಮ್ಮಿ ಅಲ್ಲ. ಈಗೆಲ್ಲ ಲೊಕೇಶನ್ ಹಾಕಿದ್ರೆ ಎಲ್ಲಿದ್ದಾನೆ, ಎಲ್ಲಿ ಓಡಿದ್ದಾನೆ ಎಲ್ಲ ಗೊತ್ತಾಗ್ತದೆ. ಇಲ್ಲಿ ಮಹೇಶ್ ಶೆಟ್ಟಿ ಓಡಿದಂತ ಹೇಳಿದ್ರೆ ಇಡೀ ಬೆಳ್ತಂಗಡಿ ತಾನಿಗೆ ಎಲ್ಲಾ CC ಫುಟೇಜ್ಗಳನ್ನು ಚೆಕ್ ಮಾಡಿದ್ರೆ ಯಾವ ದಿಕ್ಕಲ್ಲಿ ಎಲ್ಲಿ ಹೋದ್ರೆ ಎಲ್ಲ ಗೊತ್ತಾಗ್ತದೆ. ಅದು ಸೌಜನ್ಯ ಕೇಸಲ್ಲಿ ಮಾತ್ರ ಗೊತ್ತಾಗ್ಲಿಲ್ಲ. ಸೌಜನ್ಯನ ಒಂದು ಕೇಸಲ್ಲಿ ಕಳ್ಳರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಯಾರು ಆಚಾರಿ ಮಾಡಿದವ ಯಾರು, ಯಾರು ದೊಡ್ಡಪ್ಪ ಚಿಕ್ಕಪ್ಪ ಯಾವ್ದು ಗೊತ್ತಾಗ್ಲಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ಮಾತ್ರ, ಬಾಕಿ ಎಲ್ಲ ಕಡೆಗಳಲ್ಲಿ CC ಫುಟೇಜ್ ಎಲ್ಲ ಚೆಕ್ ಆಗ್ತದೆ.
ಹಾಗಾಗಿ ಹಾಗೆ ಎಲ್ಲ ಇರ್ತಿರ್ಲಿಲ್ಲ. ನಾನು ಇಲ್ಲಿ ಬರ್ತಿದ್ದೆ, ಬಂದು 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 ಇಲ್ಲಿ ಕದ್ದು ಕೂತು 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 ಈ ಭಗವಂತ ಇದೇ ಜಾಗ ನನ್ನ ತಲೆ ಮೇಲೆ ಹಾಕ್ಬಿಟ್ಟ. ನನ್ನ ತಂದೆ ಕೂಡ ಅಲ್ಲಿ ಪಾಲ್ ಕೊಡ್ಲಿಲ್ಲ, ಇಲ್ಲೇ ಪಾಲ್ ಕೊಟ್ರು, ನೀನ್ ಇಲ್ಲೇ ಇರು. ಬಹಳ ಜನ ಇದು ಸೌಜನ್ಯ ಕೇಸ್ ದುಡ್ಡಲ್ಲಿ ಅಂತ ಅಪವಾದ ಹೊರಿಸ್ತಾರಲ್ಲ, ಅದಕ್ಕೊಂದು ಕ್ಲಾರಿಟಿ ಕೊಡಿ ಅಂತ ಅಷ್ಟೇ ಕೇಳ್ತಾರೆ. ಅದಕ್ಕೆ ಕ್ಲಾರಿಟಿ ಕೊಡ್ಬೇಕಾದ್ರೆ ಅಣ್ಣಪ್ಪ ಮಂಜುನಾಥ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಅಲ್ಲಿ ರಕ್ತೇಶ್ವರಿ ದೇವಸ್ಥಾನನೂ ಕೂಡ ಇದೆ. ಹೌದು, ನಾನು ನೋಡಿ ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ರಕ್ತೇಶ್ವರಿ ದೇವಸ್ಥಾನದ್ದು 2010ರಲ್ಲಿ ಪ್ರತಿಷ್ಠೆ ಆಗಿರುವಂತದ್ದು. ನಾಗದೇವ್ರದ್ದು 2013ರಲ್ಲಿ ಪ್ರತಿಷ್ಠೆ ಆಗಿರುವಂತದ್ದು. ಅದ್ರ ಬೆನ್ನಿಗೆನೆ ನಾನು ಆಗ್ಲೇ ಕಲ್ಲು ತಂದು ಹಾಕಿದ್ದೆ. ರಕ್ತೇಶ್ವರಿ ಆಗುವಾಗ್ಲೇ ನನಗೆ ಏನು ಪ್ರಶ್ನೆ ಇಡುವ ತಲೆ ಪ್ರಶ್ನೆಯಲ್ಲಿ ಗೊತ್ತಾಗಿದೆ, ನೀವು ಫಸ್ಟ್ ಇದು ರಕ್ತೇಶ್ವರಿದ್ದು ಮಾಡಿ ಮತ್ತೆ ನಿಮ್ಮ ಮನೆಯ ಕೆಲಸ ಮಾಡಿ ಅಂತ ಹೇಳಿ. ನಾನು ಆಗ್ಲೂ ಕೂಡ ಒಂದು 10-20 ಕಂಬ ಹಾಕಿ ಹಿಂದಿನ ಕಾಲದ ಮನೆಯ ಟೈಪ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಒಂದು 10-15 ಸಾವಿರ 20 ಸಾವಿರ ಕಲ್ಲು ತಂದು ಹಾಕಿದ್ದೆ ಈ ಇದು ಕಲ್ಲು ಕಟ್ಲಿಕ್ಕೆ. ಅದೀಗ ಅದು ಅಲ್ಲಿ ಒಂದು ಟಾಯ್ಲೆಟ್ ಗುಂಡಿ ಹಾಕಿದ್ದೇನೆ, ಅದರೊಳಗೆ ಹೋಗಿದೆ 15 ಸಾವಿರ ಕಲ್ಲು ಆ ಟಾಯ್ಲೆಟ್ ಗುಂಡಿಗೆ ಹೋಗಿದೆ. ಗೊತ್ತಾಯ್ತಾ? ಒಂದು ಕಲ್ಲು ನನಗೆ ಹಿಂದೆ ನಾನು ಯೋಚನೆ ಮಾಡಿದ್ದೆ ಇದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ತಕ್ಕ ಎಷ್ಟು 2010 ಕೆಳಗೆ ನನ್ನದೇ ಒಂದು ಜಾಗದಲ್ಲಿ ಇದ್ದ ಕಲ್ಲನ್ನು ಹೊಡೆದು ತಂದು ಹಾಕಿದ್ದು. ಆ ಕಲ್ಲು ಮಾಡಿದವರು ಕೂಡ ಉಕ್ರ ಅಂತ ಹೇಳಿ ಅವ್ರು ತೀರಿ ಹೋದ್ರು. ಅವರು 2010ರಲ್ಲಿ ಸೌಜನ್ಯ ತೀರಿದ್ದ ಯಾವಾಗ? 2012 ನಾವು ಹೋರಾಟಕ್ಕೆ ಇಳಿದಿದ್ದು ಯಾವಾಗ? ನೇರವಾಗಿ ರಸ್ತೆಗೆ ಇಳಿದದ್ದು ನಾನು 2013ರಲ್ಲಿ. ಇದೆಷ್ಟು ವರ್ಷ ಆಯ್ತು ಸರ್ ಕಟ್ತಾ ಇದೀಗ? ಇದೀಗ 2000 ನಾನು ಹೇಳುದಾದ್ರೆ 2010ರಿಂದಲೇ ಇದರ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕಲ್ಲು ತಂದು ಹಾಕುದು ನಮ್ಮಲ್ಲಿ ಏನೇನು ಇದೆ ವರ್ಷಕ್ಕೇನು ಆದಾಯ ಬರ್ತದೆ ಅದರಲ್ಲೇ ಸ್ವಲ್ಪ 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 ಜೋಡಿಸಿ ಮಾಡುವಂತದ್ದು. ಇನ್ನೊಂದು 2-3 ವರ್ಷ ಆಗುತ್ತೆ ಸರ್ ಇದು? ಆಗುತ್ತೆ. ಈಗ ಸದ್ಯ ಮಹೇಶ್ ಸಿಮ್ರೋಡ್ಡಿ ಅವರು ವಾಸ ಮಾಡೋ ಮನೆ ಇದು. ಅದಾದ್ಮೇಲೆ ಅವ್ರು ಹೊಸ ಮನೆಗೆ ಹೋಗ್ತಾರೆ ಇನ್ನೊಂದು 2-3 ವರ್ಷ. ಇದು ಅವ್ರ ಫ್ಯಾಮಿಲಿ ಸರ್. ಮನೆ ಎದುರಿಗೆ ಅಣ್ಣಪ್ಪ ಮಂಜುನಾಥ ತೀರ್ಮಾನ ಮಾಡಿದಾಗೆ ನಾಳೆ ಹೋಗ್ಬೋದು, ಅದಕ್ಕೆ ಹೇಳಲಿಕ್ಕೆ ಬರುದು, ಅದು ಅವರ ತೀರ್ಮಾನ. ಆ ತೀರ್ಮಾನವನ್ನು ನಾವು ಕಾಯ್ತಾ ಇದ್ದೇವೆ. ಅಲ್ಲ, ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಒಂದು ಗುಡಿನೂ ಬರುತ್ತಾ ಸರ್ ಒಳಗ? ಆತರ ಅದ್ರ ಒಳಗಡೆ ಗುಡಿ ಬರ್ತದೆ, ಒಂದು ಪೀಠ ಬರ್ತದೆ, ಒಂದು ಯೋಗಿಯ ಒಂದು ಪೀಠ ಬರ್ತದೆ ಅದರಲ್ಲಿ. ಮತ್ತೆ ರಕ್ತೇಶ್ವರಿ ಎದುರುಗಡೆ ಇದೆ, ಅದರ ಒಳಗಡೆ ಧೂಮ್ರಾವತಿ ಅಂತ ಹೇಳುವಂತದ್ದು ಒಂದು ದೈವದ್ದು ಇದು ಬರ್ತದೆ. ನಮ್ಮ ತುಳುನಾಡಿನಲ್ಲಿ ದೊಡ್ಡ ದೈವ ಅದು ಧೂಮ್ರಾವತಿ ಅಂತ ಹೇಳಿದೆ, ಅದು ಬರ್ತದೆ. ಚಾಮುಂಡೇಶ್ವರಿ ಬರ್ತದೆ. ಒಂಥರ ಮನೆನೇ ಒಂಥರ ಟೆಂಪಲ್ ರೀತಿ. ಕಲ್ಲುರೊಟ್ಟಿ ಅಂತ ಹೇಳಿ ಬರ್ತದೆ. ನಾಗದೇವತೆ ಬರ್ತದೆ, ನಾಗಬ್ರಹ್ಮ, ನಾಗಯಕ್ಷ, ನಾಗರಾಜ, ಇದು 3 ಕೂಡ ಮನೆಯೊಳಗೆ ಪ್ರತಿಷ್ಠೆ ಆಗ್ತದೆ. ಅದರಲ್ಲಿ ನಮ್ಗೆ ಕೂತ್ಕೊಳ್ಳಿಕ್ಕೆ ಇರುವಂತ ಇದಲ್ಲ ಅದು. ನಾವು ಕೂತ್ಕೊಂಡು ಇದು ಸಮಾಜಕ್ಕೋಸ್ಕರ ಆಗುವಂತ ಮನೆ ಅದು. ಅದು ಇವ್ರು ಏನು ತಿಳ್ಕೊಂಡಾಗೆ ನಾವು ನೋಡಿ, ಇದು ಈ 13 ವರ್ಷ ಹೀಗೆ ಹೋಯ್ತು. ಇನ್ನು ಬದುಕಿನಲ್ಲಿ ನಾವು ಎಲ್ಲಿ ತನಕ ಉಳಿತೇವೆ ಅದನ್ನು ಮಾಡ್ಬೇಕು. ಆ ಮನೆಯನ್ನು ಒರೆಸ್ಲಿಕ್ಕೆ ನಮ್ಗೆ ನಮ್ಮ ನಿತ್ಯದ ಜೀವನವನ್ನು ಅದಕ್ಕೆ ಮುಡಿಪಾಗಿ ಇಡ್ಬೇಕು. ಅದು ಮನೆ ನಮ್ಮ ಸ್ವಾರ್ಥಕ್ಕೋಸ್ಕರ. ಸ್ವಾರ್ಥಕ್ಕೆ ಇಷ್ಟು ಸಾಕಾಗೋದಿಲ್ಲ. ಗಂಡ ಹೆಂಡತಿ 2 ಮಕ್ಕಳಿಗೆ ಇರುವಂತದ್ದು ಎಷ್ಟು ಬೇಕು ತಿನ್ಲಿಕ್ಕೆ. ನಮ್ಮ ಮಣ್ಣಿನಿಂದಲೇ ಮಾಡಿಟ್ಟಂತ ಕೃಷಿ ಇದೆ ನಮ್ಗೇನು ಅಗತ್ಯ ಇಲ್ಲ. ಸಮಾಜಕ್ಕೋಸ್ಕರ ಏನು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ತೀರ್ಮಾನ ಮಾಡಿದ್ದಾರೆ, ಸೌಜನ್ಯ ಹೋರಾಟವನ್ನು ನಾನು ಬಣ್ಣಿಸುವುದಾಗಿ ಇದು ಅಣ್ಣಪ್ಪನ ಮಂಜುನಾಥನ ತೀರ್ಮಾನ ಅಂತ ಹೇಳಿ. ಯಾವಾಗ ಅಧರ್ಮ ತಾಂಡವ ಆಡ್ತದ ಆ ಹೊತ್ತಿನಲ್ಲಿ ಧರ್ಮ ಸ್ಥಾಪನೆ ಆಗ್ಲಿಕ್ಕೆ ಇಂದಿನ ನಮ್ಮ ಎಲ್ಲಾ ಉದಾಹರಣೆಗಳನ್ನು, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ನಮ್ಮ ಪುರಾಣಗಳನ್ನು ಓದಿದಾಗ ನಮ್ಗೆ ಗೊತ್ತಾಗ್ತದೆ, ಒಬ್ಬನ ಅಧರ್ಮ ಜಾಸ್ತಿ ಆದಾಗ ಅವನನ್ನು ಮುಗಿಸ್ಲಿಕ್ಕೆ ಇನ್ನೊಬ್ಬ ಧರ್ಮೀಯ ಬರ್ತಾನೆ ಅಂತ ಹೇಳಿ. ಅದು ಈ ಸೌಜನ್ಯ ಅನ್ನುವಂಥ ಶಕ್ತಿ ಕೂಡ ಅದೇ ರೀತಿತ್ತು. ಅದನ್ನು ಅವನು ಮನೆ ಕಟ್ಟಲಿಕ್ಕೆ ಅಂತ ಅಯ್ಯೋ ಅವರ ನಾಲೆಗೆ ಅಣ್ಣಪ್ಪನ ಮಂಜುನಾಥನ ಪಾದಕ್ಕೆ ಬಿದ್ದು ಹೋಗ್ತದೆ. ಅದು ಹಾಳಾಗಿ ಮಣ್ಣು ತಿಂದು ಹೋಗ್ತದೆ. ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆಲ್ಲ. ಈ ಪಾಪಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಧರ್ಮದ ಸಮತೋಲನ ಏನು ಅಂತ ಹೇಳಿದ್ರೆ 60-40 ಧರ್ಮ, 40 ಅಧರ್ಮ. ಇದು ತೂಕ. 40 ಇದ್ದೇ ಇರ್ತದೆ ಪಾಪಿಗಳು. ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಬೇಕೇ. ಈಗ ನಾನೇ ಹೇಳುವಂಥದ್ದು, ಯಾವಾಗ ಒಬ್ಬನನ್ನು ತಪ್ಪು ಮಾಡುವಾಗ ನಾವು ತಪ್ಪು ಅಂತ ಹೇಳಿದಾಗ ಅವನು ತಿದ್ದುಕೊಂಡ್ರೆ ಇಂಥ ಕೆಲಸಗಳು ಆಗೋದಿಲ್ಲ. ಯಾವಾಗ ನಾವು ಇದನ್ನು ಮಾಡಬೇಡ ಅಂತ ಹೇಳಿದ್ರೆ ಇನ್ನೊಂದು ಮಾಡ್ತೇನೆ, ಮತ್ತೊಂದು ಮಾಡ್ತೇನೆ, ಮಗದೊಂದು ಮಾಡ್ತೇನೆ, ಇಡೀ ಸಮಾಜದಲ್ಲಿ ಮಾಡ್ತೇನೆ, ಇಡೀ ರಾಜ್ಯದಲ್ಲಿ ಮಾಡ್ತೇನೆ, ಇಡೀ ದೇಶದಲ್ಲಿ ಮಾಡ್ತೇನೆ, ನೀನು ಯಾರು ಅಂತ ಕೇಳ್ಕೊಂಡು ಹೋಗ್ತಾರಲ್ಲ, ಆಗ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸ್ನೇಹಿತರೆ, ಮನೆಯಲ್ಲೇ ನೋಡಿ ನಿಮಗೆ ಸೌಜನ್ಯ ಒಂದು ಭಾವಚಿತ್ರ. ಮಹೇಶ್ ತಿಮ್ಮರೋಡಿ ಅವರು ಎಷ್ಟು ಪ್ರಾಮಾಣಿಕರಾಗಿ ನಿಷ್ಠೆಯಿಂದ ಅದನ್ನು ತುಂಬ ಮನಸ್ಸಿಗೆ ತಗೊಂಡೇ ಒಂದು ಧರ್ಮದ ಪ್ರತಿಷ್ಠಾಪನೆ ಆಗಬೇಕು, ಧರ್ಮಕ್ಕೆ ನ್ಯಾಯ ಸಿಗಬೇಕು ಅಂತ ಸೌಜನ್ಯಾಳ ಒಂದು ಆ ಭಾವಚಿತ್ರವನ್ನು ಮನೆಯ ಒಂದು ಎಂಟ್ರೆನ್ಸ್ಗೆ, ಅಂದರೆ ಮನೆಯ ಮುಂಭಾಗದಲ್ಲೇ ಹಾಕಿರ್ತಕ್ಕಂಥ ಫೋಟೋ.
ಅವ್ರ ನೆಚ್ಚಿನ ನಾಯಕರು ವಾಜಪೇಯಿ ಅವರು ಇದ್ದಾರೆ. ಇನ್ನ ಅವರ ಸನಾತನ ಧರ್ಮ ಮತ್ತು ಹಿಂದೂ ಜಾಗರಣ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರು ಭಗತ್ ಸಿಂಗ್ ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ಆ ಥರದೊಂದಿಷ್ಟು ಭಾವಚಿತ್ರಗಳನ್ನ ಗುರುಜಿ ಇದ್ದಾರೆ, ಎಡಗೇವಾರ್ ಇದ್ದಾರೆ, ಉಕ್ಕಿನ ಮನುಷ್ಯ ಇದ್ದಾರೆ ನಮ್ದು. ಈ ತರದ ನಾಯಕರು ಸರ್ ನಿಮ್ಮ ಮನೆ ಹಾಲ್ನಲ್ಲಿ ಇರ್ತಕ್ಕಂಥ ಮತ್ತೆ ನಿಮ್ಮ ಫ್ಯಾಮಿಲಿ. ಇದು ಆ ಮನೆ ಆದಾಗ ನಮ್ಗೆ ಅಲ್ಲಿ ಫ್ಯಾಮಿಲಿ ಬಿಟ್ಟು ಹೊರಗಿನವರು ಯಾರು ಉಳ್ಕೊಳ್ಳಿಕ್ಕಿಲ್ಲ ಅದ್ರ ಒಳಗಡೆ. ದೈವಿಕ ಸಂಬಂಧದ ಮನೆ ಅದು. ಈ ಹಿಂದಿನ ಅದರಲ್ಲಿ ಔಟ್ಸೈಡ್ ಇಂದ ಬಂದವರು ಉಳ್ಕೊಳ್ಳಿಕ್ಕೆ ಅಂತ ಇದನ್ನು ಬೇಕಿತ್ತು, ಬಿಲ್ಡಿಂಗ್ ಆಗ್ತದೆ. ಅದ್ರ ಜೊತೆಯಲ್ಲಿ ನಮ್ದು ನೋಡಿ, ಆ ಮನೆಯಲ್ಲಿ ದೈವಿಕ ಕಾರ್ಯಕ್ರಮಗಳಾದಾಗ ನಮ್ದೆಲ್ಲ ತೆಂಗಿನಕಾಯಿ ಇರ್ಬೋದು, ಈ ಅಡಿಕೆ ಇರ್ಬೋದು, ಲಬ್ಬರ್ ಇರ್ಬೋದು, ಅದ್ರ ಒಳಗಡೆ ಇರ್ಲಿಕ್ಕೆ ಆಗುದಿಲ್ಲ. ಅದ್ರ ಸ್ಟಾಕಿಗೆ ಅಂತ ಹೇಳಿ ಇದನ್ನು ಕಟ್ಟಿರುವಂತದ್ದು. ಈಗ ನಾವು ಇಲ್ಲಿ ಸ್ಟಾಕ್ಗಳಾಗಿದ್ವಿ. ಮೇಡಮ್ ಮಾತಾಡಿಸ್ಬೋದಾ? ಅವ್ರು ಬರುದಿಲ್ಲ, ಅವರಲ್ಲ. ಇದಕ್ಕೆಲ್ಲ ನೋಡಿ ನಮ್ದು ಉದ್ದೇಶವೇ ಅಲ್ಲ ಅಂತ ಹೇಳಿ ನಮ್ಮನ್ನ ಈ ಮಗು ಹೇಳ್ಕೊಂಡು ಹೋಗಿದೀಗ. ನಾವು ದುಡ್ಡು ಮಾಡ್ಲಿಕ್ಕೆ ಅದು ಇದು ಮಾಡುವುದು 42 ವರ್ಷದಿಂದ ನಾವು ನನ್ನ ಲೆಕ್ಕದಲ್ಲಿ ನಾನು ಎಷ್ಟೋ ಕೋಟಿ ಮಾಡ್ತಾ ಇದ್ದೆ. ಈಗ ನಮ್ಮ ಹೆಸರೇ ಹೇಳ್ಕೊಂಡು ಭಿಕ್ಷುಕರು ತುಂಬಾ ಬದುಕ್ತಾ ಇದ್ದಾರೆ. ಅವರುಗಳು ಈ ಮಾತನಾಡ್ತಾರೆ, ನಮ್ಮ ಹೆಸರೇ ಹೇಳ್ಕೊಂಡು, ನಮ್ಮ ಒಟ್ಟಿಗೆ ಇದ್ದವರೇ ನಮ್ಮ ಹೆಸರೇ ಹೇಳ್ಕೊಂಡು ಇವತ್ತು ಬದುಕ್ತಾ ಇದ್ದಾರಲ್ಲ, ಅವ್ರು ಅವರ ಹೊಟ್ಟೆಪಾಡಿಗೆ ಮಾಡ್ಕೊಂಡಂತ ಒಂದು ದಾರಿ. ಆಗ ನಮ್ಮನ್ನು ದೂಷಣೆ ಮಾಡ್ಲೇಬೇಕಾಗ್ತದೆ. ಅದು ಆ ಅಧರ್ಮದ 40% ನಲ್ಲಿದ್ದಾರೆ ಅವರು. ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತ ರಾಜ್ಯಾದ್ಯಂತ ನನ್ನ ಗುರುಗಳು ಯಾವತ್ತೋ ಹೇಳೋದನ್ನು ಕೇಳಿದೆ ನಾನು, ತುಂಬ ಸಲ ಹೇಳ್ತಾರೆ, ಧರ್ಮ 60, ಧರ್ಮ ಅಧರ್ಮ 40%. ಈಗ ಈ ಕಲಿಯುಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 60 ಅಧರ್ಮ ನಡೀತಾ ಇದೆ, 40 ಧರ್ಮ ಇದೆ. ನಮ್ಗೆ ಶೆಟ್ರೆ ನಮ್ಮ ಕೆಲಸದಲ್ಲಿ ನಾವು ಒಂದು 20% ಧರ್ಮಕ್ಕೆ ಸೇರಿಸ್ಬೇಕು. ಅದು ಈ ಮಗುವಿನ ಇದರಿಂದಲೇ ಆಗುವಂಥದ್ದು. ಆ ಧರ್ಮಪೀಠದಲ್ಲಿ, ಆ ನ್ಯಾಯಪೀಠದಲ್ಲಿ ಅಲ್ಲಿಂದಲೇ ಆಗುವಂಥದ್ದು. ಅದನ್ನು ನಿಮ್ಮಗಳ ಸೌಜನ್ಯಪರ ಹೋರಾಟಗಾರರ ಮುಖದಲ್ಲಿ ನಾನು ಅದನ್ನು ಕಾಣಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧರ್ಮ ಸ್ಥಾಪನೆ ಆಗೇ ಆಗ್ತದೆ, ಜಾಸ್ತಿ ಸಮಯ ಹೋಗುತ್ತೆ. ನಾವೆಲ್ಲ ಒಳ್ಳೇದಾಗ್ಬೇಕು ಸರ್, ಒಳ್ಳೇದಾಗ್ಬೇಕು. ಮನೆ ಮುಂಭಾಗದಲ್ಲೇ ನಾನು ಹೆಚ್ಚು ಪ್ರಾಣಿ ಪಕ್ಷಿಗಳು ಓಡಾಡೋದು ನೋಡಿದ್, ನವಿಲು ಸಹಿತ ಇಲ್ಲೇ ಓಡಾಡ್ತಿರುತ್ತೆ. ಸಾಕಿದ್ ನವಿಲ ಸರ್ ಅದು? ಇಲ್ಲ, ಎಲ್ಲ ಬರೋದಿಲ್ಲ. ಅಯ್ಯೋ ಅದೇನೋ ಪುಣ್ಯಕ್ಕೆ ನೀವು ಕೇಳಿದ್ರಿ, ಈಗ ನೀವು ಕೇಳಿದ್ರೆ ಇನ್ನು ಬರ್ತದೆ. ಈಗ ನೆಕ್ಸ್ಟ್ ಇದ್ರಲ್ಲಿ ಬರ್ತದೆ, ಸಾಕಿದ್ದು ಅಂತ ಹೇಳಿದಾರೆ ಅವ್ರಂತೆ. ಅಂದ್ರೆ ಇನ್ನೊಂದು ಕೇಸ್ ಇಲ್ಲಪ್ಪ, ಇದೆಲ್ಲ ಇದನ್ನ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳಿ, ಮತ್ತೆ ಬೇರೆ ಯಾವುದಿಲ್ಲ. ಸೌಜನ್ಯನ ಹೋರಾಟ ಮುಚ್ಚಿ ಹಾಕಿ ಏನಾದ್ರು ಮಾಡ್ತಾ ಇರೋರು ವಿಡಿಯೋ ಪೂರ್ತಿ ಏನಾದ್ರು ಮಿಸ್ಟೇಕ್ ಸಿಗುತ್ತೆ ಅಂತ ಕಾಯ್ತಾರೆ ಸರ್. ನೋಡಿ, ಉದಾಹರಣೆಗೆ ನಾನು ಇವತ್ತು ಒಂದು ಕ್ಲಾರಿಟಿ ಕೊಡ್ತೇನೆ ನಿಮ್ಗೆ ಸರ್. ನಿಮ್ ಎಜುಕೇಶನ್ ಒಂದು ಪ್ರಶ್ನೆ ಬಿಟ್ಬಿಟ್ಟಿದೆ ಸರ್. ನಂದು 7ನೇ ಕ್ಲಾಸ್, 7ನೇ ಕ್ಲಾಸ್ ಕಲ್ತು ಮತ್ತೆ 8ನೇ ಕ್ಲಾಸಿಗೆ ಅರ್ಧಕ್ಕೆ ಹೋಗಿ ಅಲ್ಲಿಂದ ಊರು ಬಿಟ್ಟು ಓಡ್ತೇವೆ ನಾವು. ಅದಾದ್ಮೇಲೆ ಹೋರಾಟ ಅಂತ ಅಲ್ಲಲ್ಲ, ಅದ್ರ ಮೇಲೆ ತುಂಬಾ ವರ್ಷ ನಾವು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಳದಾಡಿ ಮಕ್ಕಳಾಟಿಕೆ ಅಂತ ಹೇಳಿದ್ರೆ ಹಾಗೆ ಅಲ್ಲ. ಆಗ ವಯಸ್ಸು ಎಷ್ಟು? 7ನೇ ಕ್ಲಾಸ್ ಅಂತ ಹೇಳಿ ಒಂದು 13 ವರ್ಷದ ವಯಸ್ಸು. ಆಗ್ಲೇ ಊರು ತಿರುಗ್ಲಿಕ್ಕೆ ಶುರು ಮಾಡಿದ್ದೇವೆ. ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡಿದ್ದೇವೆ, ಬೆಳಗಾಮಲ್ಲಿ ಹೋಗಿ ಆಗ ಕೆಲಸ ಮಾಡಿದ್ದೇವೆ ನಾವು. ಚಿಲಕವಾಡಿಯಲ್ಲಿ, ಬೆಳಗಾಮಲ್ಲಿ ಅಲ್ಲಿ ಕೆಲಸ ಮಾಡಿದ್ದೇವೆ, ಮುಂಬೈಯಲ್ಲಿ ಕೆಲಸ ಮಾಡಿದ್ದೇವೆ, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದೆ. ಎಲ್ಲ ಬಿಟ್ಟು ಮತ್ತೆ ಊರಿಗೆ ಬಂದು ಮತ್ತೆ ಎಲ್ಲ ಇದಾಗಿ ಬೊಂಬೈಗೆ ಹೋಗಿದ್ದು ನಾವು 1981 ಆ ಭಾಗಕ್ಕೆ ಎಲ್ಲ ಆಗುವಾಗಲೇ ನಾವೆಲ್ಲ ಬಿಟ್ಟು ಇದನ್ನೆಲ್ಲ ಬಿಟ್ಟು ಇದು ಮಾಡಿದವರು. ಹಾಗಾಗಿ ಎಜುಕೇಶನ್ ಬೇಕಂತ ಇಲ್ಲ ಮನುಷ್ಯನಿಗೆ. ಎಜುಕೇಶನ್ ಬೇಕು ಅಂತ ಹೇಳ್ತಾರಲ್ಲ, ಎಜುಕೇಶನ್ ಈಗ ಕಲ್ತವರೇ ಈಗ ಸೌಜನ್ಯಗಳ ಇದರಲ್ಲಿ ಈ ಅತ್ಯಾಚಾರ ಪ್ರಕರಣದಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಹೊರಟವ್ರೆಲ್ಲ ಎಜುಕೇಟೆಡ್ಗಳೇ ಹೆಚ್ಚಿನ ಜನರು. ಮತ್ತೆ ಏನೂ ತಲೆಯಲ್ಲಿಲ್ಲದವರು ಪಾಪ ದೀನದಲಿತರು, ಅವರನ್ನು ಒಂದು ಇದಾಗಿ ಇಟ್ಕೊಂಡಿದ್ದಾರೆ. ಏನಾಗಿ? ಅತ್ಯಾಚಾರಿಗಳ ಒಂದು ಸಂರಕ್ಷಕರಾಗಿ ದೀನದಲಿತರನ್ನು ಇಟ್ಕೊಂಡಿದ್ದಾರೆ, ದುಡ್ಡಿನ ಆಮಿಷ ಕೊಟ್ಟು. ಮತ್ತೆ ಒಂದು ವರ್ಗದ ಜನ ಇದಾರಲ್ಲ, ಹೈಪೈ VVIP ಅಂತ, ಇಂಥವರೆಲ್ಲ ಪಾಪಿಗಳು ಬರೀ ಸೀಟಿಗೋಸ್ಕರ, ನೋಟಿಗೋಸ್ಕರ, ಕಾಸಿಗೋಸ್ಕರ, ಇದಕ್ಕೆ ಈಗೋ ನಮ್ದು ಇಂಥ ಫ್ಯಾಮಿಲಿ ಅಂತ ಬದುಕಲಿಕ್ಕೆ ನಾಯಿ ಜೀವನ. ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಮಹೇಶ್ ತಿಮ್ರೋಡಿ ಅವರ ಶಿಕ್ಷಣ ಕೇವಲ 7ನೇ ತರಗತಿ. ನ್ಯಾಯಕ್ಕಾಗಿ, ಧರ್ಮಕ್ಕೋಸ್ಕರ, ಯಾವ್ದು ತಪ್ಪು ಯಾವುದು ಸರಿ ಅನ್ನೋದು ಅರ್ಥಕೊಳ್ಳೋದಕ್ಕೋಸ್ಕರ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಆಗುತ್ತೆ.
ಶಿಕ್ಷಣಕ್ಕಿಂತ ಧರ್ಮ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅರಿತುಕೊಳ್ಳದ ಶಿಕ್ಷಣ ಇದ್ದರೆಷ್ಟು ಇಲ್ಲದಿದ್ದರೆಷ್ಟು. ಮಹೇಶ್ ಶಿಮುರೊಡ್ಡಿ ಅವ್ರ ಹೋರಾಟದ ಪ್ರಕ್ರಿಯೆ ಆಗಿದೆ. ಇದು ಅವರ ಕುಟುಂಬ, ಅವರ ಜಮೀನು, ಅವ್ರ ಕೃಷಿ, ಅವ್ರ ಮನೆ, ಅವ್ರ ಫ್ಯಾಮಿಲಿ. ಅವರು ಕೊನೆಯದಾಗಿ ತನ್ನ ಆತ್ಮಸಾಕ್ಷಿಗೆ ದ್ರೋಹ ಬಗೆದುಕೊಳ್ಳುವ ಕೆಲಸವನ್ನು ಯಾವತ್ತೂ ಕೂಡ ಮಾಡೋದೇ ಇಲ್ವಂತೆ. ಅದು ದೊಡ್ಡ ಅಧರ್ಮ ಅನ್ನೋದು ಅವರ ನಂಬಿಕೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಒಂದು ಪ್ರೆಷಿಯಸ್ ಟೈಮ್, ಒಂದು ಅಮೂಲ್ಯವಾದಂಥ ಸಮಯವನ್ನು ನಮಗೋಸ್ಕರ ನೀಡಿದ್ದಕ್ಕಾಗಿ ಮಹೇಶ್ ಶಿಮುರೊಡ್ಡಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಅಂತ ಸಂದರ್ಭಗಳು ಬಂದ್ರೆ ತಲೆ ಕೆಟ್ಟು ಆ ಪರಮಾತ್ಮ ಆದಷ್ಟು ಬೇಗ ನಮ್ಮ ಮಣ್ಣಿಂದ ಕೊಂಡೋಗ್ಬೇಕು. ಆ ಬುದ್ಧಿ ಬರಬಾರ್ದು ನಮಗೆ. ಓಕೆ ಓಕೆ, ಆ ಥರದ ಅಧರ್ಮದ ಬುದ್ಧಿ ಬಂದ್ಬಿಟ್ರೆ ನಮ್ಮನ್ನ ತೆಗೆದುಕೊಂಡು ಹೋಗ್ಬಿಡ್ಲಿ ಅನ್ನೋದು ಅವರ ಆಶೆ ಅಂತ ಮಣ್ಣು ಹೇಳ್ಕೊಂಡು ಬಿಡ್ಬೇಕು ಆ ಕಡೆ. ಧನ್ಯವಾದ.